ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ, ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಇವತ್ತಿನ ಸಾಯಂಕಾಲದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಾಯಂಕಾಲದ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಮಂಡಕ್ಕಿ ಮಾಡಿಕೊಂಡು ನಾವು ಮನೆಯವರೆಲ್ಲ ತಿಂದ್ಕೊಂಡು ಇವಾಗ ಟ್ಯೂಷನ್ ಕೂಡ ತೊಗೊಂಡಿದ್ದೀನಿ. ಅದೆಲ್ಲ ಮುಗಿದ ಮೇಲೆ ಮತ್ತೆ ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳು ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಬಟಾಣಿ ಮತ್ತು ಅವರೆಕಾಳು ಎರಡೂ ಬಂದಿತ್ತು ಅಂತೇಳಿ ಅಂದ್ಬಿಟ್ಟು ತೊಗೊಂಡಿದ್ದೆ ನಾನು. ಅದು 1/4 kg, ಇದು 1/4 kg. ಇವಾಗ ಅದನ್ನೆಲ್ಲ ಸುಲಿದು ಒಂದು ಬಾಕ್ಸಿಗೆಲ್ಲ ಹಾಕಿಟ್ಕೋತಾ ಇದ್ದೀನಿ. ಒಂದು ಅವರೆಕಾಳನ್ನ ಸುಲಿದು ಇಟ್ಕೊಂಡಿದ್ದೆ. ಇವಾಗ ಬಟಾಣಿನೂ ಕೂಡ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಅದು ತುಂಬ ದಿನ ಕೂಡ ಬರುತ್ತೆ. ಅದಾದಮೇಲೆ ಸ್ವಲ್ಪ ನಾಳಿಕೆಗೆ ಏನಾದರೂ ಅಡುಗೆ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಾಳನ್ನ ಒಗ್ಗರಣೆ ಹಾಕ್ಕೊಂಡು ತಿನ್ಲಿಕ್ಕೆ ಬರುತ್ತೆ ಅಂತೇಳಿ ಅಂದ್ಬಿಟ್ಟು ಅದನ್ನು ಹುರುಳಿಕಾಳನ್ನ ನೆನೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅಡುಗೆ ಕೆಲಸ ಕೂಡ ಮುಗಿಸ್ಕೊಂಡು ಬಂದು ಮತ್ತು ನಾನು ಸ್ಕೂಲ್ ಕೆಲಸ ಕೂಡ ಇತ್ತು, ಹಾಗಾಗಿ ನಾನು ಸ್ಕೂಲ್ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ. ಪಾಪ ನನ್ನ ಮಗಳು ನನಗೆ ತುಂಬ ಹೆಲ್ಪ್ ಆಗ್ತಾಳೆ. ಕೆಲವೊಂದು ಟೈಮು ಅಡುಗೆಲಾಗಲಿ ಅಥವಾ ಬೇರೆ ನನ್ನ ಕೆಲಸದಲ್ಲಾಗಲಿ ತುಂಬ ಹೆಲ್ಪ್ ಆಗ್ತಾ ಇರ್ತಾಳೆ. ಅವಳಿಗೆ ಆ ಟೈಮಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದಂತೇಳಿ ಅನಿಸುತ್ತೆ. ಮಕ್ಕಳು ಮಾಡೋ ಚಿಕ್ಕ ಪುಟ್ಟ ಸಹಾಯ ಕೂಡ ನಮಗೆ ಎಷ್ಟೊಂದು ಹೆಲ್ಪ್ಫುಲ್ ಅಂತೇಳಿ ಅನಿಸುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಇವಾಗಲಿಂದನೇ ನಮ್ಮ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೋತಾ ಇದ್ದರೆ ಮಕ್ಕಳು ಕೂಡ ಇಮಿಡಿಯೇಟಾಗಿ ಕಲ್ತ್ಕೋತಾ ಹೋಗ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್ ಬಾಯ್.